ಕೆಲಸ ಮಾಡಿ ಬಚ್ಚಿ ತಿನ್ನಂಬ ರಜ್ಜೊತ್ತು ರಷ್ಟಿದ್ದು. ಅಲ್ಲಿ ಅಣ್ಣನ ಮಾವಿನ ಮರಳಿ ಮೇಲೆ ದೊಡ್ಡ ಮಾವಿನಕಾಯಿ ಇದ್ದು ಕೊಕ್ಕೆ ಕೊಂಡೋಗಿ ಸಿಕ್ಕುತ್ತಾನೋನು ಇದ್ದರೊಂದು ಹುಳಿಗೊಜ್ಜಿ ಕೆಲವೆಲ್ಲ ಐಟಮ್ ಮಾಡಲಿದ್ದು ನಮ್ಮ TKP ಭಾಗ್ಯಕ್ಕೆ ಅಂತಲೇ ಮಾಡಿಸೋದು. ಇದು ಹೊರಿವೆಲೆ ಫಸ್ಟ್ ಕ್ಲಾಸ್ ಹಲಸಿನಕಾಯಿ ಸೋಂಟ ಮಾಡಲೇ ಹೇಳಿದ ಹಲಸಿನಕಾಯಿ ಭಾರಿ ಲಾಯ್ಕಿದ್ದ ಹಾಗೆ ತಗ್ಗಿಲ್ಲ ಇದ್ದಿದ್ದ ಬೆಳವಾಗ ಕೊಯ್ಯೋದು ಬೆಳಗ್ಗಿಲ್ಲ ಈಗ. ಮಾವಿನಕಾಯಿ ತುಂಬ ಇತ್ತಿದ್ದು ಸಮಯಕ್ಕೆ ಸರಿಯಾಗಿ ಒಂದು ಕೊಯ್ಯಲು ಹಿಡಿಗಾತಿಲ್ಲ. ಈಗ ಹುಡುಕಿ ಕೊಯ್ಯೋದು ಇಡೀ ಕೊಯ್ತಿದ್ದಾರೆ. ಒಂದು 10-20 ಅಡೆಗೆ ಸಿಕ್ಕುತ್ತಿತ್ತು ಅಲ್ಲಿ. ಒಳ್ಳೆ ಹಣ್ಣುದೆ, ಒಳ್ಳೆ ಮಾವಿನಕಾಯಿ ಸಹಿಸುದೆ, ಗೊಜ್ಜಿಗೆ ಬೆಂದಿಗೆಲ್ಲ ಎಂಥ ರುಚಿ, ಹಣ್ಣುದೆ ಒಳ್ಳೆ ರುಚಿ. ಮಳೆ ಬಂದರೆ ಮತ್ತೆ ಶಿವ ರಾಮ ಹೇಳ್ತಿದ್ದಾರಲ್ಲ. ಒಳ್ಳೆ ಬೆಳೆದ ಗೋಮಾವು ಇದು. ಹಾಯ್ ನಮಸ್ಕಾರ. ನಾನಿವತ್ತು ಮಾವಿನಕಾಯಿ ಹುಳಿಗೊಜ್ಜು ಮಾಡೋದು ಹೆಂಗೆ ಹೇಳಿ ಹೇಳ್ಕೊಡ್ತಾ ಇದ್ದೆ. ಹುಳಿಗೊಜ್ಜು ಮಾಡೋದು ಹೆಂಗೆ ಹೇಳಿ ನೋಡ್ಕೊಂಡು ಬಪ್ಪನ. ಮೊದಲಿಗೆ ಮಾವಿನಕಾಯಿನ ಚಲೋ ಬೇಯಿಸಲು ಇಡ್ತಾ ಇದ್ದೆ. ಒಂದು 2 ಮಾವಿನಕಾಯಿ ತೆಕ್ಕೊಂಡಿದ್ದೆ. ಈ ಚಲೋ ಬೇಯಲಿ ಮಾಡಲೆ 2 ಮಾವಿನಕಾಯಿ ತೆಕ್ಕೊಂಡಿದ್ದೆ. ಅದು ಬೇಯಿಸಲು ಇಟ್ಟಿದ್ದೆ. ಬೆಲ್ಲ, ಎಣ್ಣೆ, ಇಂಗು, ಮೆಣಸಿನ ಹುಡಿ, ಉಪ್ಪು, ಸಾಸಿವೆ, ಮೆಂತೆ, ಜೀರಿಗೆ ಬೇಕಿದ್ರೆ ಸ್ವಲ್ಪ ಹಾಕ್ಲಕ್ಕು. ಇದು ಮಾಡಲೆ ಚಲೋ ನುರ್ಕೊಳ್ಳವು ಚಲೋ ಪೇಸ್ಟ್ ಆಗೋದು. ಇದನ್ನು ಒಂದು ಮಾಡಿಟ್ಕೊಂಡ್ರೆ ಸುಮಾರು ಒಂದು 15-20 ದಿನೆಲ್ಲ ತಿನ್ಲಕ್ಕು. ಊಟಕ್ಕೆ ರುಚಿಯಾಗಿರ್ತು. ಬಿಸಿ ಇತ್ತು, ಕೈಯೆಲ್ಲ ಸುಡ್ತು. ಸ್ವಲ್ಪ ನೋಡ್ಕೊಂಡು ಒಂದು ಸ್ವಲ್ಪ ತಣದ ಮೇಲೆ ಕೈಯಲ್ಲಿ ನುರಿಯೋಕ್ಕಾಗ್ತು. ಬಿಸಿ ಇದಕ್ಕೊಂದು ಪೌಡ್ರ್ ಮಾಡ್ಕೊಂಬಲ್ಲಿದ್ದು. ಒಂದು ಇಷ್ಟು ಮೆಂತೆ ತಗೊಂಡಿದ್ದೆ, ಒಂದಿಷ್ಟು ಜೀರಿಗೆ ತಗೊಂಡಿದ್ದೆ. ಕಳವು ಎಣ್ಣೆ ಹಾಕಿ ಹುರಿಯೋಳು ಅಂತ ಇಲ್ಲೇ ಅದರಲ್ಲಿ ಚೂರು ಎಣ್ಣೆ ಇತ್ತು. ಎಣ್ಣೆ ಬೇಕೊಳ್ಳಿಲ್ಲೇ ಹಾಗೆ ಹುರ್ಕೊಳ್ಳವು. ಕೆಂಪಾಗೋವರೆಗೆ ಹುರಿಯೋವು. ಇದಿಷ್ಟು ಹುರಿದ್ರೆ ಸಾಕು. ಇದರ ಪೌಡರ್ ಮಾಡ್ಕೊಳ್ಳೋಣ. ಚಲೋ ಪೌಡರ್ ಆಗುವುದು.
ಇದಿಷ್ಟು ಪೌಡ್ರ್ ಆದರೆ ಸಾಕು. ಒಂದು ಒಗ್ಗರಣೆ ಮಾಡ್ಕೊಂಬನ. ಪಾತ್ರೆ ಸ್ವಲ್ಪ ಒತ್ತೆ ಇತ್ತು, ಚೂರು ಒಣಗಲಿ. ಎಣ್ಣೆ ಹಾಕ್ತೆ. ಒಂದಿಷ್ಟು ಎಣ್ಣೆ ಹಾಕಿದರೆ ಸಾಕಾಗ್ತು. ಸಾಸಿವೆ, ಬೇವಿನ ಸೊಪ್ಪು ಇದ್ದರೆ ಹಾಕ್ಲಕ್ಕು, ಇಲ್ಲಿಲ್ಲ ಹಾಗೆ ಹಾಕ್ತಾ ಇಲ್ಲ. ಒಂದು ಒಣಮೆಣಸು ಹಾಕ್ತಾಯಿದ್ದೆ. ಒಂದಿಷ್ಟು ಹಿಂಗೆ ಹಾಕ್ತೆ. ಚಲೋ ಹುರಿಯೋ ಇದು ಹಿಂಗು ಟೇಸ್ಟ್ ಇದ್ದಲ್ದ ಅದನ್ನು ಹಾಕ್ತೆ. ಒಂದಿಷ್ಟು ಉಪ್ಪು ಹಾಕ್ತಾಯಿದ್ದೆ, ಚೂರು ಅರಶಿನ, ಒಂದಿಷ್ಟು ಮೆಣಸಿನ ಹುಡಿ, ಜೀರಿಗೆ, ಮೆಂತ್ಯ ಪೌಡ್ರ್ ಹಾಕ್ತಾಯಿದ್ದೆ. ಖಾರ ಇಷ್ಟಪಡೋಕೆ ಹೀಗೆ ತಿಂಬಲಕ್ಕು. ಇದಕ್ಕೆ ಬೆಲ್ಲ ಹಾಕಿದರೆ ಸ್ವಲ್ಪ ಜಾಸ್ತಿ ರುಚಿ ಆಗ್ತದೆ. ಬೆಲ್ಲ ಬೇಡ ಹಾಳಾದರೆ ಹೀಗೆ ತಿನ್ಲಕ್ಕು. ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೆ. ಬೆಲ್ಲ ಹಾಕಿದ್ರೆ ರುಚಿ ಜಾಸ್ತಿ ಇದಕ್ಕೆ. ಒಂದಿಷ್ಟು ಬೆಲ್ಲ ಹಾಕ್ತಾಯಿದ್ದೆ. ಇಷ್ಟು ಬೇಕಾಗ್ತು. ಚಲೋ ಕುದಿಯವು ಇದು. ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಲಕ್ಕು, ಚಲೋ ಇತ್ತು. ಚೂರು ನೀರು ಹಾಕ್ತೆ. ಇಷ್ಟು ಹಾಕಿದ್ರೆ ಬೆಲ್ಲೆಲ್ಲ ಕರಗಿ ಚೂರು ಗಟ್ಟಿ ಆಗೋದು. ಊಟಕ್ಕಿದು ರುಚಿಯಾಗಿರ್ತು. ಸಾಮಾನ್ಯವಾಗಿ ಶಿರ್ಸಿ ಸಿದ್ದಾಪುರ ಸೈಡೆಲ್ಲ ಮಾಡೇ ಮಾಡ್ತಾಯಿದ್ದೀರ. ಹುಳಿ ಗೊಜ್ಜೋಳಿ ಹೇಳ್ತಾ ಇದಕ್ಕೆ. ಇಷ್ಟು ಬೆಲ್ಲ ಹಾಕ್ತಾ ಇದ್ದಿ, ಮತ್ತೆ ಸಾಕಾಯ್ದಿಲ್ಲ. ಸ್ವಲ್ಪ ಹುಳಿ ಇದ್ದು ಮಾವಿನಕಾಯಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋದು. ಇಷ್ಟು ಬೆಲ್ಲ ಹಾಕ್ತಾ ಇದ್ದಿ, ಮತ್ತೆ ಸಾಕಾಯ್ದಿಲ್ಲ. ಸ್ವಲ್ಪ ಹುಳಿ ಇದ್ದು ಮಾವಿನಕಾಯಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋದು. ಗಟ್ಟಿ ಆದರೆ ಸಾಕು. ಇದು ಒಂದು 4 ದಿನ ಇರುತ್ತಷ್ಟೆ. ನಾನು ಚೂರೇ ಮಾಡಿದ್ದೆ. ಜಾಸ್ತಿ ದಿನ ಉಳಿಯೋ ಹುಳಿ ಆದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಂಬಲಕ್ಕಿದ್ರೆ ಏನು 3-4 ದಿನ ಇರುತ್ತಷ್ಟೇ, ಸಾಕಾಗ್ತದೆ. ಆಫ್ ಮಾಡ್ತೀನಿ. ಈ ಹುಳಿಗೊಜ್ಜು ಉತ್ತರ ಕನ್ನಡದ ಹವ್ಯಕರಿಗೆಲ್ಲ ಗೊತ್ತಿರ್ತು, ಆದರೆ ಕುಂಬಳಿ ಸೀಮೆಯವಕ್ಕಷ್ಟು ಗೊತ್ತಿಲ್ಲೇ ಕಾಣ್ತು. ಹೆಂಗಿತ್ತು ಒಂದರಿ ಮಾಡಿ ನೋಡಿ.